ಮಧ್ಯಪ್ರಾಚ್ಯದಲ್ಲಿ 4ನೇ ದಿನವೂ ಯುದ್ಧ ಮುಂದುವರೆದಿದೆ. ಖಮೇನಿ ಹತ್ಯೆ ನಂತರ ಇರಾನ್ ರೊಚ್ಚಿಗೆದ್ದಿದ್ದು ಸೌದಿ ಅರೇಬಿಯಾದ ರಿಯಾದ್ ಮೇಲೆ ದಾಳಿ ಮುಂದುವರೆಸಿದೆ. ಭೀಕರ ಯುದ್ಧದಿಂದಾಗಿ ಗಲ್ಫ್ನ 12 ದೇಶಗಳು ತತ್ತರಿಸಿದ್ದು, ರಿಯಾದಲ್ಲಿರೋ ಅಮೆರಿಕ ರಾಯಭಾರ ಕಚೇರಿಯನ್ನ ಗುರಿಯಾಗಿ ಡ್ರೋನ್ ದಾಳಿ ಮಾಡಲಾಗಿದೆ. ಇನ್ನು ಅಮೆರಿಕ ದಾಳಿಗೆ ಪ್ರತ್ಯುತ್ತರ ಕೊಡ್ತಾ ಇರುವ ಇರಾನ್ ಬಹ್ರೇನ್ನಲ್ಲಿರುವ ಅಮೆರಿಕ ವಾಯುನೆಲೆಗಳನ್ನೇ ಗುರಿಯಾಗಿಸಿ ದಾಳಿ ಮಾಡ್ತಿದೆ. ಕ್ಷಿಪಣಿ ಹಾಗೂ ಡ್ರೋನ್ಗಳಿಂದ ಇರಾನ್ ದಾಳಿ ಮಾಡ್ತಿದ್ದು, ಏಕಕಾಲದಲ್ಲೇ 20 ಡ್ರೋನ್ 3 ಕ್ಷಿಪಣಿಗಳಿಂದ ದಾಳಿ ಮಾಡ್ತಿದ್ದು, ಅಮೆರಿಕ ಕಮಾಂಡ್ ಕಟ್ಟಡವನ್ನು ಧ್ವಂಸ ಮಾಡಿದೆ. ಇನ್ನು ಸೌದಿ ಅರೇಬಿಯಾ ಬಹರೇನ್ ಮೇಲಿನ ಇರಾನ್ ದಾಳಿಯನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಖಂಡಿಸಿದ್ದಾರೆ. ಅಲ್ಲದೆ ಈ ದಾಳಿಗೆ ನಿಮಗೆ ತಕ್ಕ ಪ್ರತ್ಯುತ್ತರ ನೀಡ್ತೀವಿ ಅಂತ ಇರಾನ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಸೌದಿ ಅರೇಬಿಯಾದ ರಿಯಾದ್ ಅಲ್ ಖರ್ಜ್ ನಗರಗಳ ಮೇಲೆ ಇರಾನ್ ದಾಳಿಗೆ ಯತ್ನಿಸಿದ್ದು, ಈ ವೇಳೆ ಇರಾನ್ನ 8 ಡ್ರೋನ್ಗಳನ್ನು ಹೊಡೆದು ಉರುಳಿಸಲಾಗಿದೆ. ಮಧ್ಯಪ್ರಾಚ್ಯದಲ್ಲಿರುವ ಅಮೆರಿಕನ್ನರು ಶೀಘ್ರವೇ ದೇಶ ತೊರೆಯಬೇಕು ಅಂತ ಅಮೆರಿಕ ಎಚ್ಚರಿಸಿದೆ. ಈ ಮೂಲಕ ದಾಳಿಯ ಪ್ರಮಾಣ ಹೆಚ್ಚಿಸಲು ಅಮೆರಿಕ ಮುಂದಾಗಿದೆ. ಅಮೆರಿಕ ಪ್ರಜೆಗಳು ಶೀಘ್ರವೇ ಸಿಕ್ಕ ಮಾರ್ಗಗಳ ಮೂಲಕ ಅರಬ್ ರಾಷ್ಟ್ರಗಳನ್ನು ಬಿಡಬೇಕು ಅಂತ ಅಮೆರಿಕ ಆದೇಶ ಮಾಡಿದೆ. ಇಸ್ರೇಲ್ನಲ್ಲಿರುವ ಅಮೆರಿಕನ್ನರು ರಾಯಭಾರಿ ಕಚೇರಿ ಸಂಪರ್ಕಿಸಿ ದೇಶ ತೊರೆಯಬೇಕು ಅಂತ ಅಮೆರಿಕ ಸೂಚನೆ ಕೊಟ್ಟಿದೆ. ಇರಾನ್ ಮೇಲೆ ದಾಳಿ ಮಾಡ್ತಿದ್ದ ಇಸ್ರೇಲ್ ಮೇಲೆ ಹಿಜ್ಬುಲ್ಲಾ ಸಂಘಟನೆಯ ಉಗ್ರರು ದಾಳಿ ಮಾಡ್ತಿದ್ದಾರೆ. ಉತ್ತರ ಇಸ್ರೇಲ್ನಲ್ಲಿರುವ ವಾಯುನೆಲೆ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಹೀಗಾಗಿ ಉತ್ತರ ಇಸ್ರೇಲ್ನಲ್ಲಿ ರೆಡ್ ಅಲರ್ಟ್ ಮಾಡಲಾಗಿದ್ದು, ಹಿಜ್ಬುಲ್ಲಾ ದಾಳಿಗೆ ಇಸ್ರೇಲ್ ಕೂಡ ಪ್ರತಿ ದಾಳಿ ಮಾಡಿದ್ದು, ಲೆಬನಾನ್ನಿಂದ ಬಂದ 2 ಡ್ರೋನ್ಗಳನ್ನು ಧ್ವಂಸ ಮಾಡಲಾಗಿದೆ. ಬೈರುತ್ ಮೇಲಿನ ಹಿಜ್ಬುಲ್ಲಾ ದಾಳಿಗೆ ಸಿಡಿದೆದ್ದಿರುವ ಇಸ್ರೇಲ್ ಲೆಬನಾನ್ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ. ಲೆಬನಾನ್ ಭಾಗದ 3 ಸ್ಥಳಗಳನ್ನು ಗುರಿಯಾಗಿಸಿ ದಾಳಿ ಮಾಡಲಾಗಿದೆ. ಹರೆತ್ ಹೈಟ್ ನಗರದ ಮೇಲೆ ಇಸ್ರೇಲ್ ದಾಳಿ ಮಾಡಿದ್ದು, ಅಲ್ ಮನಾರ್ ಟಿವಿಯ ಪ್ರಧಾನ ಕಚೇರಿ ಕಟ್ಟಡವನ್ನು ಧ್ವಂಸ ಮಾಡಿದೆ. ಇರಾನ್ ದಾಳಿಗೆ ಪ್ರತಿಯಾಗಿ ಅಮೆರಿಕ ದಾಳಿಯ ವೇಗವನ್ನು ಮತ್ತಷ್ಟು ಹೆಚ್ಚಿಸಿದೆ. ಇರಾನ್ನ ವಾಯುನೆಲೆ ಗುರಿಯಾಗಿಸಿ ಕ್ಷಿಪಣಿ ದಾಳಿ ಮಾಡಿದೆ. ಇರಾನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಉಡಿಸ್ ಮಾಡಿದೆ. ಜೊತೆಗೆ ಇರಾನ್ನ ಕ್ಷಿಪಣಿ ಮತ್ತು ಡ್ರೋನ್ ಉಡಾವಣಾ ತಾಣಗಳ ಮೇಲೆ ದಾಳಿ ಮಾಡಿದೆ. ಇರಾನ್ನ ಹಳೆಯ ಸಂಸತ್ ಕಟ್ಟಡದ ಬಳಿ ದಾಳಿಯಾಗಿದೆ. ಅಮೆರಿಕ ಹಾಗೂ ಇಸ್ರೇಲ್ ನಡೆಸಿದ ಜಂಟಿ ದಾಳಿಯಲ್ಲಿ ಟೆಹರಾನ್ನಲ್ಲಿರುವ ಹಳೆಯ ಸಂಸತ್ ಕಟ್ಟಡದ ಬಳಿ ದಾಳಿ ನಡೆದಿದೆ. ಇಸ್ರೇಲ್ ಹಾಗೂ ಅಮೆರಿಕ ಇರಾನ್ ಮೇಲೆ ದಾಳಿ ನಡೆಸುವುದನ್ನು ಚೀನಾ ಖಂಡಿಸಿದೆ. ಕೂಡಲೇ ಇಸ್ರೇಲ್ ಮೇಲಿನ ದಾಳಿಯನ್ನು ನಿಲ್ಲಿಸುವಂತೆ ಒತ್ತಡ ಹೇರಿದೆ. ಚೀನಾದ ವಿದೇಶಾಂಗ ಸಚಿವ ವಾಂಗ್ ಇ ಇರಾನ್ನ ವಿದೇಶಾಂಗ ಸಚಿವರ ಜೊತೆ ಮಾತನಾಡಿದ್ದು, ನಿಮಗೆ ಬೇಕಾದ ಅಗತ್ಯ ನೆರವು ನೀಡ್ತೀವಿ ಅಂತ ಹೇಳಿದ್ದಾರೆ. ಬೆಂಗಳೂರು ಏರ್ಪೋರ್ಟ್ನಿಂದ ಇವತ್ತು 42 ವಿಮಾನಗಳ ಹಾರಾಟ ರದ್ದಾಗಿದೆ. ಅಬುದಾಬಿ, ರಿಯಾದ್, ದುಬೈ, ದೋಹಾ, ದಮನ್ ಸೇರಿ ವಿವಿಧೆಡೆಯಿಂದ ಬರಬೇಕಿದ್ದ 21 ಹಾಗೂ ಬೆಂಗಳೂರು ಏರ್ಪೋರ್ಟ್ನಿಂದ ತೆರಳಬೇಕಾಗಿದ್ದ 21 ವಿಮಾನಗಳ ಹಾರಾಟ ರದ್ದಾಗಿದೆ. ಬೆಂಗಳೂರಿನಿಂದ ದುಬೈಗೆ ತೆರಳಿದ್ದ ವಿಮಾನಗಳು ವಾಪಸ್ಸಾಗಿವೆ. ದುಬೈನಲ್ಲಿ ಲ್ಯಾಂಡಿಂಗ್ಗೆ ಅನುಮತಿ ಸಿಗದೆ ಬೆಳಗ್ಗೆ 7:30ಕ್ಕೆ ದುಬೈಗೆ ತೆರಳಿದ್ದ ಏರ್ ಇಂಡಿಯಾ ವಿಮಾನ ವಾಪಸ್ಸಾಗಿದೆ. ಈ ಹಿನ್ನೆಲೆ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರಿಗೆ ಊಟ, ತಿಂಡಿ, ನೀರಿನ ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೆ ಪ್ರಯಾಣಿಕರಿಗೆ ಮಾಹಿತಿ ನೀಡಲು ಹೆಲ್ಪ್ಲೈನ್ ಓಪನ್ ಮಾಡಲಾಗಿದೆ. ದುಬೈನಲ್ಲಿ ಸಿಲುಕಿದ 217 ಮಂದಿ ಚೆನ್ನೈಗೆ ವಾಪಸ್ಸಾಗಿದ್ದಾರೆ. ನಿನ್ನೆ ರಾತ್ರಿ ವಿಶೇಷ ವಿಮಾನದಲ್ಲಿ ದುಬೈನಿಂದ ಚೆನ್ನೈಗೆ ಬಂದಿಳಿದಿದ್ದಾರೆ. ಇನ್ನು ಬೆಂಗಳೂರಿಗೂ ವಿಶೇಷ ವಿಮಾನ ಆಗಮಿಸಿದ್ದು ಸುಮಾರು 500 ಮಂದಿ ಹಿಂತಿರುಗಿದ್ದಾರೆ. ಇಸ್ರೇಲ್ ಇರಾನ್ ಯುದ್ಧ ಹಿನ್ನೆಲೆ ಕತಾರ್ ದೇಶದಲ್ಲಿ ಬೀದರ್ ಮೂಲದ ಯುವಕ ಸಿಲುಕಿದ್ದಾರೆ. ಕೆಲಸಕ್ಕೆಂದು ಕತಾರ್ಗೆ ಹೋಗಿದ್ದ ಗಿರೀಶ್ ಯುದ್ಧದ ಭೀಕರತೆಯನ್ನು ಬಿಚ್ಚಿಟ್ಟಿದ್ದಾರೆ. ವಿಡಿಯೋ ಮಾಡಿ ಕತಾರ್ ದೇಶದ ಪರಿಸ್ಥಿತಿಯನ್ನು ವಿವರಿಸಿದ್ದಾರೆ. ನೀವೆಲ್ಲ ಭಾರತ ದೇಶದಲ್ಲಿ ಹೋಳಿ ಹಬ್ಬ ಸಂಭ್ರಮ ಆಚರಣೆ ಮಾಡ್ತಾ ಇದ್ದೀರಿ, ಆದರೆ ನಾವು ಇಲ್ಲಿ ಪ್ರತಿ ಕ್ಷಣವೂ ಸಂಕಷ್ಟದಲ್ಲಿದ್ದೀವಿ. ಹೇಗೆ ಬಚಾವಾಗಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ ಅಂತ ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ನಮ್ಮ ಬೀದರ್ ಮಂದಿಗೆ ನೀವೆಲ್ಲ ಊರಾಗ ಹೊಳೆ ಹುಣ್ಣಿ ಹಬ್ಬದ ಎಲ್ಲ ಪ್ಲ್ಯಾನ್ ಮಾಡತ್ತೀರಿ. ನಾವು ನೋಡ್ರಿ ಕತಾರ್ದಾಗ ಹೆಂಗೆ ಬಚಾವ್ ಆಗಬೇಕು ಹೆಂಗಿಲ್ಲ ಅಂತ ಅದನ್ನು ಟೆನ್ಷನ್ ತೊಗೊಳತ್ತಿದ್ದೆವು. ಪ್ಲ್ಯಾನ್ ಅದು ನಮ್ಮದು ಅಲಾಗೆ ಅದ. ಹೆಂಗಂದ್ರೆ ಎಕಡೆಯಿಂದ ರಾತ್ರಿ ಹುಟ್ಟಿ ಯಾವಾಗ ಬಂದು ಎಕಡೆ ಬಾಂಬ್ ಬೀಳ್ತದ ಗೊತ್ತಿಲ್ಲ. ಹಂಗೆ ಅವು ನಾವು ಬಿಲ್ಡಿಂಗ್ ಒಳಗಿರ್ತೇವೆ. ನಾವು ಯಾವಾಗ ಎಕಡೆಯಿಂದ ಬಂದು ಎಕಡೆ ಬೀಳ್ತದ ಅಂತ ಗೊತ್ತಿಲ್ಲ, ಏನಿಲ್ಲ. ಅಲಾರಾಮ್ ಬರ್ತದ, ಅಲಾರಾಮ್ ಬಂತು ಅಂದ್ರೆ ಎದ್ದು ಹೊರ ಹೊಡಿ ಬರ್ಬೇಕು. ನಿಮ್ಮದೇ ಭಾರಿದೆ ರೀ ಎಲ್ಲ. ಆರಾಮ್ ಸರಿ ಇಂಡಿಯಾದಾಗ ಆರಾಮ್ ಸರಿ ಫುಲ್ ಮಜದಾಗಿದ್ದೀರಿ. ಇಲ್ಲಿ ನಾವು ನೋಡ್ರಿ ನಾವು ಭೀ ಮನ್ಯಾಗ ಎಲ್ಲ ಹೇಳೋದು ರೀ, ಬ್ಯಾಡ್ರಿ ಅಂತ ಕೇಳಿಲ್ಲ. ಇಲ್ಲಿ ಬಂದು ಸಜಾವಾಗಿ ನೋಡ್ರಿ, ಅಲ್ಲೆಲ್ಲ ಮಜದಾಗಿದ್ದಿದ್ದೆವು, ಇಲ್ಲಿ ಬಂದು ಸಜಾದಾಗ ಸಿಗಿಬಿದ್ದೆವು.
ಇರಾನ್ ಇಸ್ರೇಲ್ ನಡುವಿನ ವಾರ್ನಿಂದಾಗಿ ದುಬೈನಲ್ಲಿ ಬೀದರ್ ಮೂಲದ 7 ಜನ ಸಿಕ್ಕಾಕೊಂಡಿದ್ದಾರೆ. ಕಳೆದ ತಿಂಗಳು 24ರಂದು ಬೀದರ್ನಿಂದ ದುಬೈಗೆ 7 ಜನ ತೆರಳಿದ್ರು. ಮಾರ್ಚ್ 1ರಂದು ವಾಪಸ್ ಭಾರತಕ್ಕೆ ಬರಬೇಕಾಗಿತ್ತು. ಆದರೆ ಯುದ್ಧದಿಂದಾಗಿ ವಿಮಾನ ಹಾರಾಟ ಬಂದ್ ಆಗಿದ್ದರಿಂದ ಅಲ್ಲಿಯೇ ಲಾಕ್ ಆಗಿದ್ದಾರೆ. ಹೀಗಾಗಿ ಆದಷ್ಟು ಬೇಗ ತಾಯ್ನಾಡಿಗೆ ಕರೆಸಿಕೊಳ್ಳುವಂತೆ ಬೀದರ್ ನಿವಾಸಿಗಳು ಕೈ ಮುಗಿದು ಮನವಿ ಮಾಡಿಕೊಂಡಿದ್ದಾರೆ. ಇಲ್ಲಿ ದುಬೈನಲ್ಲಿ ನಮ್ಮ ಪ್ರಯಾಸ ಮುಗಿಸ್ಕೊಂಡು ಮಾರ್ಚ್ 1ನೇ ತಾರೀಕಿಗೆ ವಾಪಸ್ ಬರಬೇಕಾಗಿತ್ತು. ಇಲ್ಲಿ ಒಂದು ಅಡೆತಡೆಯಿಂದ ನಾವು ಇಲ್ಲೇ ಸಿಕ್ಕೊಂಡಿದ್ದು, ನಮಗೆ ಯುದ್ಧದಿಂದ ಅಡೆತಡೆಯಿಂದ ನಾವು ಇಲ್ಲಿ ಸಿಕ್ಕೊಂಡಿದ್ದೆವು. ಮತ್ತು ಇಲ್ಲೆಲ್ಲ ನಮಗೆ ಒಳ್ಳೆ ಯಾವುದೂ ಸಿಗ್ತಾ ಇಲ್ಲ, ತ್ರಾಸದಲ್ಲಿದ್ದೀವಿ. ಆದಷ್ಟು ತಾವು ನಮಗೆ ಇಲ್ಲಿಂದ ಬಿಡುಗಡೆ ಮಾಡಿಸ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀವಿ. ಫ್ಲೈಟ್ ಬಂದಾಗಿದೆ. ಅದ್ರ ಸಲುವಾಗಿ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ನಮ್ಮ ಜಿಲ್ಲೆಯ ಆಡಳಿತದವರಿಗೆ ಏನಂದರೆ ನಮಗೆ ಯಾವುದೇ ಒಂದು ಹೆಲ್ಪ್ ಮಾಡಿ ದುಬೈನಿಂದ ನಮಗೆ ಇಂಡಿಯಾಕ್ಕೆ ಕಳಿಸುವ ವ್ಯವಸ್ಥೆ ಮಾಡಬೇಕೆಂದು ಕೋರಿಕೆ. ಇರಾನ್ ಇಸ್ರೇಲ್ ವಾರ್ನಿಂದಾಗಿ ದುಬೈನಲ್ಲಿ ಸಿಕ್ಕಾಕೊಂಡಿದ್ದ ಶಾಸಕ ಭರತ್ ರೆಡ್ಡಿ ಭಾರತಕ್ಕೆ ಆಗಮಿಸಿದ್ದಾರೆ. ಒಮೆನ್ ದೇಶದ ಮೂಲಕ ದೆಹಲಿಗೆ ಬಂದಿಳಿದಿದ್ದಾರೆ. ಕುಟುಂಬ ಸಮೇತರಾಗಿ ದುಬೈ ಪ್ರವಾಸಕ್ಕೆ ತೆರಳಿದ್ದ ಭರತ್ ರೆಡ್ಡಿ ಕಳೆದೆರಡು ದಿನಗಳಿಂದ ದುಬೈನಲ್ಲಿ ಸಿಲುಕಿದ್ರು. ನಿನ್ನೆ ಕೂಡ ವಿಡಿಯೋ ಸಂದೇಶದ ಮೂಲಕ ಸುರಕ್ಷಿತವಾಗಿರೋದಾಗಿ ಮಾಹಿತಿ ಕೊಟ್ಟಿದ್ರು. ಇದೀಗ ದೆಹಲಿಗೆ ಆಗಮಿಸಿದ್ದು ನಾಳೆ ಬಳ್ಳಾರಿಗೆ ಹೋಗ್ತಾ ಇದ್ದಾರೆ. ಇರಾನ್ ಇಸ್ರೇಲ್ ವಾರ್ನಿಂದಾಗಿ ಮಧ್ಯಪ್ರಾಚ್ಯದಲ್ಲಿ ಸಿಲುಕಿರುವ ಕನ್ನಡಿಗರನ್ನ ಕರೆತರುವ ವಿಚಾರದ ಬಗ್ಗೆ ಸಿಟಿ ರವಿ ಮಾತಾಡಿದ್ದಾರೆ. ಪರಿಸ್ಥಿತಿ ತಿಳಿಗೊಳ್ತಾ ಇದ್ದಂತೆ ಕನ್ನಡಿಗರನ್ನ ಭಾರತೀಯರನ್ನ ವಾಪಸ್ ಕರೆತರುವ ಕೆಲಸ ಆಗ್ತಾ ಇರುತ್ತೆ. ನಿನ್ನೆ ಕೆಲವರು ಸುರಕ್ಷಿತವಾಗಿ ವಾಪಸ್ ಬಂದಿದ್ದಾರೆ. ಯಾರಿಗೂ ಆತಂಕ ಬೇಡ, ಎಲ್ಲರನ್ನ ಸುರಕ್ಷಿತವಾಗಿ ಕರೆತರುವ ಕೆಲಸ ಕೇಂದ್ರ ಮಾಡುತ್ತೆ ಅಂತ ಹೇಳಿದ್ದಾರೆ. ಯಾರೂ ಆತಂಕಕ್ಕೊಳಗಾಗಬೇಕಾಗಿಲ್ಲ ಅಂತ ಹೇಳಿ ವಿದೇಶಾಂಗ ಇಲಾಖೆ SOPಯನ್ನು ಬಿಡುಗಡೆ ಮಾಡಿದೆ. ಯಾರಿಗೆ ತೊಂದರೆ ಅವಶ್ಯಕತೆ ಇದೆ, ನೆರವು ಬೇಕು ಅಂತ ಅನಿಸುತ್ತೆ, ನೀವು ಸಂಪರ್ಕ ಮಾಡಿ ಅಂತ ಅನ್ನೋದನ್ನು ಹೇಳಿದೆ. ಮತ್ತು ಯಾರಿಗೂ ಆತಂಕ ಬೇಡ, ಭಾರತ ಸರ್ಕಾರ ಯುದ್ಧ ಮಧ್ಯದಲ್ಲೇ ಸುರಕ್ಷಿತವಾಗಿ ಕರ್ಕೊಂಡು ಬಂದಂಥ ಸರ್ಕಾರ, ಚಿಂತೆ ಬೇಡ ನಿಮಗೆ. ಭಾರತೀಯರ ರಕ್ಷಣೆ ಮಾಡುವಂಥ ಕೆಲಸವನ್ನು ಭಾರತ ಸರ್ಕಾರ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಾಡೇ ಮಾಡ್ತಾರೆ. ಇಂದು ಮಧ್ಯಾಹ್ನ 3:20ರಿಂದ ಸಂಜೆ 6:50 ತನಕ ಚಂದ್ರಗ್ರಹಣವಿದೆ. ಈ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿರುವ ನಂದಿ ದೇವಸ್ಥಾನಕ್ಕೆ ವಿಶೇಷ ಪೂಜೆ ಮಾಡಿ ದೇಗುಲ ಬಂದ್ ಮಾಡಲಾಗಿದೆ. ನಂದೀಶ್ವರನ ಮೇಲೆ ದರ್ಬೆ ಇಟ್ಟು ಬಂದ್ ಮಾಡಲಾಗಿದ್ದು ನಾಳೆ ಬೆಳಗ್ಗೆ 7 ಗಂಟೆಯವರೆಗೂ ಈ ದೇಗುಲ ಕ್ಲೋಸ್ ಆಗಿರುತ್ತೆ. ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿರುವ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯವನ್ನೂ ಕೂಡ ಬಂದ್ ಮಾಡಲಾಗಿದೆ. ಭಕ್ತರನ್ನ ಹೊರಗೆ ಕಳುಹಿಸಿ ದೇವಾಲಯದ ಬಾಗಿಲು ಬಂದ್ ಮಾಡಿದ್ದಾರೆ. ಗ್ರಹಣ ಮುಗಿದ ಬಳಿಕ 7:45 ನಂತರ ದೇವಾಲಯ ಮತ್ತೆ ಓಪನ್ ಆಗುತ್ತೆ. ಕೋಲಾರದಲ್ಲೂ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಕೋಲಾರಮ್ಮ ದೇಗುಲದಲ್ಲಿ ವಿಶೇಷ ಪೂಜೆ ನೆರವೇರಿಸಿ ಬಳಿಕ ದೇಗುಲವನ್ನು ಬಂದ್ ಮಾಡಿದ್ದಾರೆ. ಗ್ರಹಣ ಮುಗಿದ ಬಳಿಕ ಮತ್ತೆ ದೇಗುಲ ತೆರೆದು ಶುದ್ಧಿ ಕಾರ್ಯ ನಡೆಸಿ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶ ನೀಡಲಾಗುತ್ತೆ. ಬೆಳಗಾವಿಯಲ್ಲೂ ಕಪಿಲೇಶ್ವರ ದೇವಸ್ಥಾನ ಬಂದ್ ಮಾಡಲಾಗಿದೆ. ಬಿಲ್ವ ಪತ್ರೆಗಳಿಂದಲೇ ಕಪಿಲೇಶ್ವರ ಮೂರ್ತಿ ಮುಚ್ಚಿ ಮಂತ್ರಗಳ ಪಠನ ಮಾಡಿ ಗರ್ಭಗುಡಿಯ ಬಾಗಿಲು ಬಂದ್ ಮಾಡಿದ್ದಾರೆ. ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ದೊಡ್ಡಬಳ್ಳಾಪುರ ತಾಲೂಕಿನ ತೂಬಗೆರೆಯ ಇತಿಹಾಸ ಪ್ರಸಿದ್ಧ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಬ್ರಹ್ಮರಥೋತ್ಸವ ಮಾಡಲಾಗಿದೆ. ಗ್ರಹಣ ಆರಂಭಕ್ಕೂ ಮುನ್ನವೇ ರಥೋತ್ಸವ ನಡೆಸಿ ನಂತರ ದೇಗುಲದ ಬಾಗಿಲು ಬಂದ್ ಮಾಡಿದ್ದಾರೆ. ಚಂದ್ರಗ್ರಹಣದ ನಡುವೆಯೇ ಬೆಳಗಾವಿಯಲ್ಲಿ ಹೋಳಿ ಹಬ್ಬ ಕೂಡ ಆಚರಿಸಲಾಗುತ್ತಿದ್ದು, ಪಾಂಗಳ ಗಲ್ಲಿಯಲ್ಲೇ ಇರೋ ಐತಿಹಾಸಿಕ ಅಶ್ವತ್ಥಾಮ ದೇವಾಲಯದಲ್ಲಿ ಹೋಳಿ ಬಣ್ಣ ಹಚ್ಚಿಕೊಂಡು ನೂರಾರು ಜನ ಉರುಳು ಸೇವೆ ಮಾಡಿದ್ದಾರೆ. ನೂರಾರು ವರ್ಷಗಳ ಇತಿಹಾಸ ಹೊಂದಿರುವ ಅಶ್ವತ್ಥಾಮ ದೇವಸ್ಥಾನಕ್ಕೆ ಆಗಮಿಸಿ ಭಕ್ತರು ವಿಶೇಷ ಪೂಜೆ ಸಲ್ಲಿಸಿ ಉರುಳು ಸೇವೆ ಮಾಡಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಭದ್ರತೆ ಮಾಡಲಾಗಿದೆ.
ರಾಜ್ಯದಲ್ಲಿ ಫೋನ್ ಟ್ಯಾಪಿಂಗ್ ಮಾಡಲಾಗ್ತಾ ಇದೆ ಅಂತ ಕೇಂದ್ರ ಸಚಿವ ಎಚ್ಡಿಕೆ ಆರೋಪ ಮಾಡಿದ್ರು. ಎಚ್ಡಿಕೆ ಆರೋಪಕ್ಕೆ ಗೃಹ ಸಚಿವ ಪರಮೇಶ್ವರ್ ತಿರುಗೇಟು ಕೊಟ್ಟಿದ್ದು, ಅಂತಹ ಬೆಳವಣಿಗೆ ಯಾವುದೂ ಇಲ್ಲ, ಸರ್ಕಾರ ನಡೆಸುವವರು ನಾವು, ನಮಗೆ ಹೆಚ್ಚು ಮಾಹಿತಿ ಇರುತ್ತೆ ವಿನಃ ಅವರಿಗಲ್ಲ ಅಂತ ಹೇಳಿದ್ದಾರೆ. ಮಾಡೋದು ಸರ್ಕಾರ ನಡೆಸೋರು ನಾವು, ನಮಗೆ ಹೆಚ್ಚು ಮಾಹಿತಿ ಇರುತ್ತೆ ವಿನಃ ಅವರಿಗೆ ಹೆಚ್ಚು ಮಾಹಿತಿ ಇರೋದಿಲ್ಲ. ಅವರಿಗೆ ಯಾರು ಹೇಳಿದ್ದಾರೆ? ಗೂಢಚರ್ಯರು, ಇಂಟೆಲಿಜೆನ್ಸ್ನವರು ಅವರಿಗೆ ಹೇಳಿದ್ದಾರೆ. ಯಾವುದೂ ಸಹ ಅಂಥ ಬೆಳವಣಿಗೆಗಳೇ ಯಾವುದೂ ಇಲ್ಲ. ಯಾರ ಫೋನನ್ನು ಯಾರು ಟ್ಯಾಪ್ ಮಾಡೋದು ಅಧಿಕೃತವಾಗಿ ನಮಗಂತೂ ಯಾವುದೂ ಗಮನದಲ್ಲಿ ಇಲ್ಲ. ಫೋನ್ ಟ್ಯಾಪ್ ಮಾಡಿ ಅವರೆಲ್ಲೋದ್ರು ಇಲ್ಲೆಲ್ಲೋದ್ರು ಅವ್ರು ಯಾರ ಹತ್ರ ಮಾತಾಡಿದ್ರು ಅಂಥದ್ದೆಲ್ಲ ನಡೆಯುವಂಥ ಅಗತ್ಯನೂ ಇಲ್ಲ, ನಡೀತಾನು. ಫೋನ್ ಟ್ಯಾಪಿಂಗ್ ಕುರಿತಾಗಿ ಎಚ್ಚರಿಕೆ ಕೊಟ್ಟಿದ್ದ ಹೇಳಿಕೆಗೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಶಾಸಕ ಮಹೇಶ್ ತೆಂಗಿನಕಾಯಿ, ರಾಜಕಾರಣದಲ್ಲಿ ಇಂಥದ್ದೆಲ್ಲ ಸರಿಯಲ್ಲ, ರಾಜಕಾರಣ ನಿಂತ ನೀರಲ್ಲ, ಹರಿಯುವ ನೀರು. ಕಾಂಗ್ರೆಸ್ನಲ್ಲಿಗೆ 2-3 ಬಣಗಳಾಗಿವೆ, ಬೇರೆ ಬಣದವರ ಮೇಲೆ ನಿಗಾ ವಹಿಸೋದು ಸರಿಯಲ್ಲ ಅಂತ ಹೇಳಿದ್ದಾರೆ. ನೋಡಿ, ಇವತ್ತು ಕುಮಾರಸ್ವಾಮಿಯವರು ಆ ವಿಷಯವನ್ನು ಪ್ರಸ್ತಾವನೆಯನ್ನು ಮಾಡಿದ್ದಾರೆ. ಇದು ಯಾವುದೇ ರಾಜಕಾರಣ ಇರಲಿ, ರಾಜಕಾರಣಿಗಳಿರಲಿ ಸರಿಯಾದಂಥದ್ದಲ್ಲ. ಯಾಕೆಂದರೆ ಅವರವ್ರ ವೈಯಕ್ತಿಕ ವಿಷಯಗಳ ಬಗ್ಗೆ, ವೈಯಕ್ತಿಕ ಹಿತಾಸಕ್ತಿ ಬಗ್ಗೆ ಆಗ್ತಾ ಇರ್ತದೆ. ಅಶೋಕ್ ಅವರು ಕೂಡ ಇದ್ರ ಬಗ್ಗೆ ಇವತ್ತು ಉಲ್ಲೇಖವನ್ನು ಮಾಡಿದ್ದಾರೆ. ಇದು ಯಾವುದೂ ಸರಿಯಲ್ಲ. ಯಾಕಂದರೆ ರಾಜಕಾರಣದಲ್ಲಿ ನಿಂತು ನೀರಲ್ಲ, ಹರಿ ನೀರಾಗಿರುತ್ತೆ. ನಿಮ್ಮ ಶಾಸಕರನ್ನು ಅವ್ರವ್ರ ಕಾಂಗ್ರೆಸ್ ಪಾರ್ಟಿಲಿರ್ತಕ್ಕಂಥ ಶಾಸಕರನ್ನು ನಾವೇನು ಭಾರತೀಯ ಜನತಾ ಪಾರ್ಟಿಯವ್ರು ಸೆಳೆಯೋಂಥ ಅವಶ್ಯಕತೆ ಇಲ್ಲ. ಆದರೆ ನಿಮ್ಮಲ್ಲೇ 2-3 ಬಣಗಳಾಗಿ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಬೇಹುಗಾರಿಕೆಯನ್ನು ಮಾಡ್ತಕ್ಕಂಥದ್ದು ಅದು ಸರ್ಕಾರಕ್ಕೂ ಸರಿಯಲ್ಲ. ಸರ್ಕಾರದ ಯಾರು ಮಂತ್ರಿಗಳು ಮಾಡ್ತಾಯಿದ್ರು ಅವ್ರಿಗೂ ಸರಿಯಲ್ಲ. ಮತ್ತೆ ಸಿಎಂ ಕುರ್ಚಿಯ ಚರ್ಚೆ ಕಾವೇರಿದಂತಿದೆ. ರಾಜ್ಯ ಬಜೆಟ್ ಮಂಡನೆ ಮುಗಿದ ಬಳಿಕ ಶಾಸಕರು ಹಾಗೂ ಸಚಿವರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಡಿನ್ನರ್ ಆಯೋಜನೆ ಮಾಡಿದ್ದಾರೆ. ಮಾರ್ಚ್ 10ರಂದು ಡಿನ್ನರ್ ಆಯೋಜನೆ ಮಾಡಲಾಗಿದ್ದು, ಡಿಕೆಶಿ ಡಿನ್ನರ್ ಆಯೋಜನೆ ಈಗ ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ. ಮದಿಗ ಸಮುದಾಯಕ್ಕೆ ಒಳ ಮೀಸಲಾತಿ ನೀಡುವಂತೆ ಆಗ್ರಹಿಸಿ ಸಿಎಂ ಹಾಗೂ ಮಂತ್ರಿಗಳ ನಿವಾಸಕ್ಕೆ ಘೇರಾವ್ ಹಾಕಲು ಮದಿಗ ಸಮುದಾಯದ ಮುಖಂಡರು ನಿರ್ಧಾರ ಮಾಡಿದ್ದಾರೆ. ಮಾರ್ಚ್ 6ರಂದು ಸಿಎಂ ಬಜೆಟ್ ಮಂಡಿಸಲಿದ್ದು, ಅಂದೇ ಘೇರಾವ್ ಹಾಕಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಮಾದಿಗ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ನೀಡದಿದ್ರೆ ರಕ್ತಕ್ರಾಂತಿ ಆಗಲಿದೆ. ಸಿಎಂ ಸಿದ್ದರಾಮಯ್ಯ ಎಚ್ಚೆತ್ತುಕೊಳ್ಳಬೇಕು ಅಂತ ಸಮಾಜದ ಮುಖಂಡರು ಹೇಳಿದ್ದಾರೆ. ಇನ್ನು ಮಾರ್ಚ್ 11ರಂದು ಬೃಹತ್ ಸಮಾವೇಶ ಮಾಡಲು ನಿರ್ಧರಿಸಲಾಗಿದೆ. ಏನ್ ಮಾಡ್ತಾ ಇದ್ದಾರೆ? ಅವ್ರಿಗೆ ಜವಾಬ್ದಾರಿ ಇಲ್ವಾ? ಬರೀ ನಮ್ಮ ಓಟ್ ಮಾತ್ರ ಬೇಕಾ? ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಸಿದ್ದರಾಮಯ್ಯ ಅವ್ರಿಗೆ, ಮಹದೇವಪ್ಪನಿಗೆ, ಈ ಇಡೀ ಮಹದೇವಪ್ಪನ ಇಡೀ ಒಂದು ಜಾತಿಗೆ ಸೀಮಿತವಾಗಿಟ್ಟಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆಯನ್ನ. ಮಹದೇವಪ್ಪ ರಾಜೀನಾಮೆ ಕೊಡಬೇಕು, ಸಿದ್ದರಾಮಯ್ಯ ಅವರು ಕೂಡ ಕೆಳಗಿಳಿಬೇಕು. ಸಂವಿಧಾನ ವಿರೋಧಿ ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸುಪ್ರೀಂ ಕೋರ್ಟ್ ನ ಉಲ್ಲಂಘನೆ ಮಾಡ್ತಾ ಇರತಕ್ಕಂಥ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದು. ಆದ್ರಿಂದ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಿಮ್ಗೆ ಉಳಿಗಾಲ ಇಲ್ಲ. ಸಾಮಾಜಿಕ ನ್ಯಾಯದ ವಿರುದ್ಧ ನೀವು ಒಳ ಮೀಸಲಾತಿ ತೀರ್ಪನ್ನ ಹಿಂತಗೊಂಡಿದ್ದೀರಾ. ಒಳ ಮೀಸಲಾತಿ ಕೂಡಲೇ ಜಾರಿ ಮಾಡಲಿಲ್ಲ ಅಂತಂದ್ರೆ ಇಡೀ ದಕ್ಷಿಣ ಭಾರತದಲ್ಲಿ ನಿಮ್ಮನ್ನ ಅಡ್ರೆಸ್ ಇಲ್ದಂಗ್ ಮಾಡ್ತೀವಿ ಅಂತ ಕಾಂಗ್ರೆಸ್ ಪಕ್ಷ. ಒಳ ಮೀಸಲಾತಿ ಗೊಂದಲ ಹಿನ್ನೆಲೆಯಲ್ಲಿ ಚಿತ್ರದುರ್ಗ ಕಾಂಗ್ರೆಸ್ ಕಚೇರಿಗೆ ಮಾದಿಗ ಸಮುದಾಯದ ಯುವಕರು ನುಗ್ಗಿದ್ದು, ಸರ್ಕಾರಿ ಹುದ್ದೆಗಳ ಭರ್ತಿಯಲ್ಲಿ ಸಚಿವ ಎಚ್ಸಿ ಮಹದೇವಪ್ಪ ನಡೆಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಕಚೇರಿ ಬಳಿ ಹಾಕಿದ್ದ ಫ್ಲೆಕ್ಸ್ ಹರಿದು ಯುವಕರು ಪ್ರತಿಭಟನೆ ಮಾಡಿದ್ದು, ಒಳ ಮೀಸಲಾತಿ ಹಂಚಿಕೆಯಂತೆ ಹುದ್ದೆಗಳ ನೇಮಕ ಮಾಡುವಂತೆ ಆಗ್ರಹಿಸಿದ್ದಾರೆ. ಬಾಕಿ ಬಿಲ್ ಬಿಡುಗಡೆಗಾಗಿ ಗುತ್ತಿಗೆದಾರರು ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಇವತ್ತು ಪೂರ್ವಭಾವಿಯಾಗಿ ಬೆಂಗಳೂರು ಗುತ್ತಿಗೆದಾರರ ಸಂಘದ ಸಭೆ ನಡೆಯಿತು. ಬಾಕಿ ಇರುವ 37,000 ಕೋಟಿ ಬಿಡುಗಡೆ ಮಾಡದಿದ್ರೆ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದರ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು. ಸಭೆ ಬಳಿಕ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಮಾತಾಡಿ, ರಾಜ್ಯದಲ್ಲಿ 37,000 ಕೋಟಿ ಬಿಲ್ ಬಿಡುಗಡೆ ಬಾಕಿ ಇದೆ. ಮಾರ್ಚ್ 6ರಂದು ರಾಜ್ಯಾದ್ಯಂತ ಕಾಮಗಾರಿ ಸ್ಥಗಿತ ಮಾಡಿ ಪ್ರತಿಭಟನೆ ಮಾಡ್ತೀವಿ ಎಂದರು. ಇವತ್ತು ನಾವು ಸೇರಿರೋ ಉದ್ದೇಶ ಏನಂದರೆ, ನಾವು 6ನೇ ತಾರೀಕು ನಾವು ಫ್ರೀಡಮ್ ಪಾರ್ಕಲ್ಲಿ ಒಂದು ಬೃಹತ್ ಪ್ರತಿಭಟನೆ ಮತ್ತು ಮುಷ್ಕರ ಮಾಡ್ತಾ ಇದ್ದೀವಿ. ಕಾರಣ ಏನು ಅಂದರೆ, ನಮ್ಮದೇ ಆದಂಥ ಸುಮಾರು 3 ವರ್ಷದಿಂದ 37,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಲವಾರು ಸಾರಿ ನಾವು ಭೇಟಿ ಮಾಡಿ ಪ್ರಯತ್ನ ಪಟ್ಟರು ಕೂಡ ಯಾವುದೇ ಥರದ ಪೆಂಡಿಂಗ್ ಬಿಲ್ ರಿಲೀಸ್ ಮಾಡುವಂಥ ಒಂದು ಸೌಹಾರ್ದತೆ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇಲ್ಲ. ಆಮೇಲೆ ಹಲವಾರು ಸಚಿವರುಗಳನ್ನ ಸಹ ನಾವು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಕೊನೆಗೆ ಬೆಟ್ ಮಾಡೋದು ಮಾನ್ಯ ಮುಖ್ಯಮಂತ್ರಿಗಳೇ, ಫೈನಾನ್ಸ್ ಮಿನಿಸ್ಟರ್ ಅವರೇ ಆಗಿರೋದ್ರಿಂದ ಅವರೇ ರಿಲೀಸ್ ಮಾಡಬೇಕು ಅನ್ನೋದಿದೆ. ಆಮೇಲೆ ನಮ್ಮದೇ 10% GPNL ಇಟ್ಕೊಂಡಿರೋ ವಿಚಾರ ಆಗಿರ್ಬೋದು, ಎಲ್ಲವನ್ನೂ ಸಹ ರಿಲೀಸ್ ಮಾಡಬೇಕು ಅಂತಂದರೆ ನಾವು ಒಂದೇ ಅಜೆಂಡಾ ಇಟ್ಕೊಂಡು 6ನೇ ತಾರೀಕು. ಬೆಂಗಳೂರಿನ ಪ್ರತಿಷ್ಠಿತ ಅಪಾರ್ಟ್ಮೆಂಟ್ನಲ್ಲಿ 10 ಕೋಟಿ ಮೌಲ್ಯದ ಡ್ರಗ್ಸ್ ಸೀಸ್ ಮಾಡಲಾಗಿದೆ. ಸಿಸಿಬಿ ನಾರ್ಕೋಟಿಕ್ಸ್ ಟೀಮ್ ದಾಳಿ ಮಾಡಿದ್ದು, ಬಾಗಲೂರಲ್ಲಿರುವ ಪ್ರೆಸ್ಟೀಜ್ ಫೈನ್ ಬೆರ್ರಿ ಪಾರ್ಕ್ ಅಪಾರ್ಟ್ಮೆಂಟ್ನಲ್ಲಿ
ಇದೇ 8,335 LSD ಸ್ಟ್ರಿಪ್ಸ್ ಸೀಸ್ ಮಾಡಲಾಗಿದೆ. 534 ಗ್ರಾಂ ಚರಸ್, 5 ಕೆಜಿ ಹೈಡ್ರೋ ಗಾಂಜಾ ವಶಕ್ಕೆ ಪಡೆಯಲಾಗಿದೆ. ಈ ಘಟನೆ ಸಂಬಂಧ ಕೇರಳ ಮೂಲದ ಅಶ್ವಿನ್ ಹಾಗೂ ಮುಬಿನಾ ಅನ್ನೋರನ್ನ ಬಂಧಿಸಲಾಗಿದೆ. ಆರೋಪಿಗಳು ಡ್ರಗ್ಸ್ ಪೆಡ್ಲಿಂಗ್ ಅನ್ನೇ ವೃತ್ತಿಯನ್ನಾಗಿ ಮಾಡಿಕೊಂಡಿದ್ರು ಎನ್ನಲಾಗಿದೆ. ಥೈಲ್ಯಾಂಡ್ನಿಂದ ವಿನ್ಸೆಂಟ್ ಎಂಬಾತ ವಿಮಾನದಲ್ಲಿ ಆಗಾಗ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದಂತೆ. ವಿನ್ಸೆಂಟ್ನಿಂದ ಡ್ರಗ್ಸ್ ಪಡೆದುಕೊಳ್ತಾ ಇದ್ದ ಆರೋಪಿಗಳು ಆತ ಸೂಚಿಸಿದ ಸ್ಥಳದಲ್ಲಿ ಡ್ರಗ್ಸ್ ಇಡ್ತಾ ಇದ್ದಂತೆ. ಹೋಟೆಲಲ್ಲಿ ಕಾಲ್ ಟಚ್ ಆಗಿದ್ದಕ್ಕೆ ಕೊಲೆ ಮಾಡಿರೋ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ಗುರು ರಾಘವೇಂದ್ರ ಹೋಟೆಲ್ಗೆ ಊಟಕ್ಕೆ ಶಶಿಕುಮಾರ್ ಬಂದಿದ್ರು. ಈ ವೇಳೆ ಅದೇ ಹೋಟೆಲ್ಗೆ ಮಂಜುನಾಥ್ ಭಾಗ್ಯರಾಜ್ ಅನ್ನುವರು ಬಂದಿದ್ರು. ಈ ವೇಳೆ ಅಲ್ಲಿಯೇ ಊಟ ಮಾಡುತ್ತಾ ಕೂತಿದ್ದ ಶಶಿಕುಮಾರ್ನ ಕಾಲು ಟಚ್ ಆಗಿದೆ. ಇದೇ ವಿಚಾರಕ್ಕೆ ಮಂಜುನಾಥ್ ಭಾಗ್ಯರಾಜ್ ಗಲಾಟೆ ಮಾಡಿದ್ದಾರೆ. ಗಲಾಟೆ ವಿಕೋಪಕ್ಕೆ ಹೋಗಿ ಚೂಪಾದ ಆಯುಧದಿಂದ ಶಶಿಕುಮಾರನ್ನು ಕೊಚ್ಚಿ ಕೊಲೆ ಮಾಡಿದ್ದಾರೆ. ಘಟನೆ ಸಂಬಂಧ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರಿನ ಹೆಬ್ಬಗೋಡಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು ಕಾಶಿ ಯಾತ್ರೆಗೆ ಹೋಗಿದ್ದವರ ಮನೆ ದೋಚಿದ್ದ ಆರೋಪಿಗಳನ್ನು ಲಾಕ್ ಮಾಡಿದ್ದಾರೆ. ಪಾಂಡ್ಯರಾಜು, ಪೃಥ್ವಿ, ಮಂಜುನಾಥ್ ಬಂಧಿತರಾಗಿದ್ದು ಆರೋಪಿಗಳಿಂದ 44 ಲಕ್ಷ ಮೌಲ್ಯದ 3 ಕೆಜಿ ಬೆಳ್ಳಿ, 220 ಗ್ರಾಂ ಚಿನ್ನವನ್ನು ಸೀಸ್ ಮಾಡಿ ವಿಚಾರಣೆ ಮುಂದುವರೆಸಿದ್ದಾರೆ. 15 ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಕುಖ್ಯಾತ ಕಳ್ಳನನ್ನ ಬಂಧಿಸಲಾಗಿದೆ. ಮಳವಳ್ಳಿ ಮೂಲದ ಸಿದ್ದು ಅಲಿಯಾಸ್ ನಾಗರಾಜ್ ಬಂಧಿತ ಆರೋಪಿಯಾಗಿದ್ದಾನೆ. ಆರೋಪಿಯಿಂದ ಒಟ್ಟು 1.40 ಕೋಟಿ ರೂಪಾಯಿ ಮೌಲ್ಯದ ಹಣ, ಚಿನ್ನಾಭರಣ ವಶಕ್ಕೆ ಪಡೆಯಲಾಗಿದೆ. ಮಲೆಮಹದೇಶ್ವರ ಬೆಟ್ಟದಲ್ಲಿ ದೇವರ ದರ್ಶನ ಪಡೆಯಲು ಬಂದಿದ್ದಾಗ ನಾಗರಾಜ್ ಬಂಧಿಸಲಾಗಿದೆ. ಲಂಚ ಪಡೆಯುವ ಸಂದರ್ಭದಲ್ಲಿ ಗದಗದಲ್ಲಿ ಶಾಸಕ ಚಂದ್ರು ಲಮಾಣಿಯನ್ನ ಲೋಕಾಯುಕ್ತ ಪೊಲೀಸರು ಬಂಧಿಸಿದ್ರು. ಸದ್ಯ ಲೋಕಾಯುಕ್ತ ವಶದಲ್ಲಿರೋ ಚಂದ್ರು ಲಮಾಣಿ ಜಾಮೀನು ಕೋರಿ ಜನಪ್ರತಿನಿಧಿಗಳ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು. ಜಡ್ಜ್ ಮುಂದೆ ಚಂದ್ರು ಲಮಾಣಿ ಹಾಗೂ 2 ಪಿಎಗಳು ಹಾಜರಾದರು. ಅರ್ಜಿಯ ವಿಚಾರಣೆಯನ್ನ ಮಾರ್ಚ್ 6ಕ್ಕೆ ಮುಂದೂಡಿದೆ ಕೋರ್ಟ್. ಪುತ್ತೂರು ಕಾಂಗ್ರೆಸ್ ಶಾಸಕರು ದಬ್ಬಾಳಿಕೆ ಮಾಡ್ತಾ ಇದ್ದಾರೆಂದು ಬಿಜೆಪಿ ಪ್ರತಿಭಟನೆ ನಡೆಸಿದೆ. ಪುತ್ತೂರು ಸರ್ಕಾರಿ ಕಾಲೇಜು ಬಳಿ ಕಟ್ಟಡ ಕಾಮಗಾರಿಯಿಂದಾಗಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಸಮಸ್ಯೆಯಾಗಿತ್ತು. ಇದನ್ನು ವಿರೋಧಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದರು. ಪ್ರತಿಭಟನೆ ವೇಳೆ ಪ್ರಾಂಶುಪಾಲೆ ಹಾಗೂ ಶಾಸಕರ ಮಧ್ಯೆ ಮಾತಿನ ಚಕಮಕಿ ನಡೆದಿತ್ತು. ಈ ಹಿನ್ನೆಲೆಯಲ್ಲಿ ಕಾಲೇಜು ಪ್ರಾಂಶುಪಾಲರನ್ನ ಅಮಾನತು ಮಾಡಲಾಗಿದೆ. ಪ್ರಾಂಶುಪಾಲರನ್ನ ಅಮಾನತು ಮಾಡಿರುವುದನ್ನು ಖಂಡಿಸಿರುವ ಬಿಜೆಪಿ ಸಮಸ್ಯೆಯ ಬಗ್ಗೆ ಶಾಸಕರಿಗೆ ಪ್ರಾಂಶುಪಾಲರು ಹೇಳಿದ್ದೇ ತಪ್ಪಾಯ್ತಾ, ಅಶೋಕ್ ರೈ ಅವರಿಗೆ ಶಾಸಕರಾಗಿದ್ದು ಅಲ್ಪನಿಗೆ ಐಶ್ವರ್ಯ ಬಂದಂಗಾಗಿದೆ ಅಂತ ಬಿಜೆಪಿ ಆರೋಪ ಮಾಡಿದೆ. ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ನನಗೆ ಮತ್ತು ಹರೀಶ್ ಪುಂಜ ನಾವು ಭಾರಿ ಆತ್ಮೀಯರು. ನಮ್ಮಲ್ಲಿ ರಾಜ ಇದಾರಲ್ಲ ಅವರಿಗೆ ಅದು ತಾಗಬೇಕು. ಅದಕ್ಕೋಸ್ಕರ ಭಾರತ್ ಮಾತಾ ಕಿ ಗೌರಿಜನ್ಯ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಕೊಪ್ಪಳದ ಹಿರೇಬಗನಾಳ ಗ್ರಾಮದಲ್ಲಿ ಸ್ಪಾಂಜ್ ಫ್ಯಾಕ್ಟರಿಯ ಧೂಳಿನಿಂದಾಗಿ ಭಾರಿ ಸಮಸ್ಯೆಯಾಗ್ತಿತ್ತು. ಇನ್ನು ಹಿರೇಬಗನಾಳ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದ ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರನ್ನ ಸ್ಥಳೀಯರು ತರಾಟೆಗೆ ತೆಗೆದುಕೊಂಡಿದ್ರು. ಇವತ್ತು ಮಾಜಿ ಸಂಸದ ಸಂಗಣ್ಣ ಕರಡಿ ಜೊತೆ ಶಾಸಕ ರಾಘವೇಂದ್ರ ಹಿಟ್ನಾಳ್ ಭೇಟಿ ಕೊಟ್ಟಿದ್ರು. ಗ್ರಾಮಸ್ಥರ ಜೊತೆ ಹಿಟ್ನಾಳ್ ಹಾಗೂ ಸಂಗಣ್ಣ ಕರಡಿ ಚರ್ಚೆ ಮಾಡಿದ್ರು. ಕಾರ್ಖಾನೆಗಳ ಧೂಳನ್ನು ನಿಯಂತ್ರಿಸಿ, ಇಲ್ಲ ಅಂದ್ರೆ ಕಾರ್ಖಾನೆಗಳನ್ನ ಮುಚ್ಚಿ ಅಂತ ಸ್ಥಳೀಯರು ಈ ಸಂದರ್ಭದಲ್ಲಿ ಆಗ್ರಹಿಸಿದರು. ಈಗ ನೀವು ಹೇಳೋ ರೀತಿ SK ಏನು ಮಾಡಮ್ಮೆ ಒಂದ್ಸರಿ ಬಿಟ್ಟು 2 ಸರಿ ವಿಸಿಟ್ ಮಾಡಿ ಆ ಕಂಪ್ನಿಯವ್ರನ್ನೆಲ್ಲ ಮೀಟಿಂಗ್ ಕರೆದು ನೀವೇನು ಮಾಡಿರ್ತಾರೋ ಗೊತ್ತಿಲ್ಲ, ಪೊಲ್ಯೂಷನ್ 0 ಆಗಬೇಕು. ಇದಕ್ಕೆ ನೀವು ಕ್ರಮ ವಹಿಸಿಗಳು ಟೈಟ್ ಇದೆಲ್ಲ ನಾವು ನೀವು ನೋಡೋದು ಅದು ಆಗೈತಿ. ಈಗ ನಾವೇನು ಮಾಡೋಣ, 4-5 ಸ್ಪಾಂಜ್ ಫ್ಯಾಕ್ಟ್ರಿ ಬಿಟ್ಟರೆ ಒಂದು 14-15 ಮಂಡ್ಯ ಮಿಮ್ಸ್ ಆಸ್ಪತ್ರೆಯ ನರ್ಸ್ಗಳ ಸಂಕಷ್ಟ ಕೇಳೋರಿಲ್ಲ ಹೇಳೋರಿಲ್ಲ ಎಂಬಂತಾಗಿದೆ. ಕ್ವಾರ್ಟರ್ಸ್ ನಿರ್ಮಾಣವಾಗಿ 3 ವರ್ಷವಾದರೂ ನರ್ಸ್ಗಳಿಗೆ ಮನೆ ಸಿಕ್ಕಿಲ್ಲ. 7 ಕೋಟಿ ವೆಚ್ಚ ಮಾಡಿ ನಿರ್ಮಿಸಿರುವ ಕಟ್ಟಡ ಹಸ್ತಾಂತರ ಮಾಡದೆ ಮಿಮ್ಸ್ ಸಿಬ್ಬಂದಿ ಕಳ್ಳಾಟ ಆಡ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಹಣ ನೀಡಿದರೆ ಮನೆ ಅಲರ್ಟ್ ಮಾಡ್ತಾರೆ ಅಂತ ಸಿಬ್ಬಂದಿ ಆರೋಪಿಸ್ತಾ ಇದ್ದಾರೆ. 3 ವರ್ಷದಿಂದ ಆ ಏನು ಕ್ವಾರ್ಟರ್ಸ್ಗಳಿದೆ ಒಂದನ್ನು ಒಬ್ರಿಗೂ ಕೊಡ್ದೇನೆ ಬೀಗ ಹಾಕಿ ಅದನ್ನು ಅವ್ಯವಸ್ಥೆಗೆ ಅಲ್ಲ ಅನೈತಿಕ ಚಟುವಟಿಕೆಗಳಿಗೆ ಈ ಸಂಸ್ಥೆಯ ನಿರ್ದೇಶಕರು ಬಳಕೆಗೆ BK ಚಂದ್ರಶೇಖರ್ ತನ್ನ ಸಂಜೆಯ ಪಾರ್ಟಿಗಳಿಗೆ ಪಾರ್ಟಿ ಹಾಲ್ ಮಾಡ್ಕೊಂಡಿದ್ದಾನೆ. ಇದ್ರ ಬಗ್ಗೆ ಸಂಬಂಧಪಟ್ಟಂಥ ಪ್ರಿನ್ಸಿಪಲ್ ಸೆಕ್ರೆಟರಿಯವ್ರಿಗೂ ದೂರು ಕೊಟ್ಟಿದ್ದೀನಿ, ಸಚಿವರಿಗೂ ದೂರು ಕೊಟ್ಟಿದ್ದೀನಿ. ನೋ ಯೂಸ್. ಎಲ್ಲ ಸಾಮೀಲಾಗಿರೋಂಗವ್ರೆ, ಎಲ್ಲ ಮೌನ ವಹಿಸಿದ್ದಾರೆ. ಕಚೇರಿಗೆ ಹೋದರೆ ಯಾರು ಏನು ಮಾತಾಡಲ್ಲ, ಬಂದು ದಾರಿಗೆ ಶುಲ್ಕ ಇಲ್ಲ ಅನ್ನೋಂಗೆ ನಮ್ಮನ್ನು ಕಳಿಸ್ತಾ ಇದ್ದಾರೆ. ಈ ಹಣವನ್ನು 7 ಕೋಟಿಗೂ ಅಧಿಕವಾದಂಥ ಹಣವನ್ನು 21 ಮನೆಗಳನ್ನ ಇಲ್ಲಿರ್ತಕ್ಕಂಥ ಕರ್ತವ್ಯ ನಿರ್ವಹಿಸ್ತಕ್ಕಂಥ ನರ್ಸ್ಗಳು ಕೊಡ್ದೇನೆ ಈ ಜಿಲ್ಲಾ ವಿಮ್ಸ್ನ ನಿರ್ದೇಶಕರು, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು
ನಿರ್ಲಕ್ಷ್ಯತನದಿಂದ ಅದು ಕಾಳು ಕೊಂಪೆಯಾಗಿ ಬೇರೆ ಬೇರೆ ಜಾಲತಾಣಗಳಲ್ಲಿ ಅನೈತಿಕ ಚಟುವಟಿಕೆಗಳಿಗೆ ಕಾರಣಕರ್ತರಾಗಿದ್ದಾರೆ. ಜಿಲ್ಲಾ ಆಸ್ಪತ್ರೆಯ ಅವ್ಯವಸ್ಥೆಯನ್ನು ತಾಂಡವಾಡ್ತಾ ಇದ್ರು ಕೂಡ, ಈ ಕಟ್ಟಡವನ್ನು ಕಟ್ಟಿ ಆಲೆ 2 ವರ್ಷ ಕಳೆದಿದ್ರು ಕೂಡ ನೀವು ಅದನ್ನು ಯಾಕೆ ನರ್ಸ್ಗಳು ಉಪಯೋಗಕ್ಕೆ ಕೊಡ್ತಾ ಇಲ್ಲ? ಅದೇನಾರ ಮುಂದೆ. ಬಾಗಲಕೋಟೆಯ ಇಳಕಲ್ನಲ್ಲಿ ನೀರಿಗೆ ಬರ ಶುರುವಾಗಿದೆ. ವಾರದಿಂದ ಕುಡಿಯುವ ನೀರು ಸರಿಯಾಗಿ ಬರ್ತಿಲ್ಲ. ಜಾಕ್ವೆಲ್ ಕೆಟ್ಟಿರೋದ್ರಿಂದ ಆಲಮಟ್ಟಿ ಜಲಾಶಯದಿಂದ ನೀರು ಪೂರೈಕೆ ಸ್ಥಗಿತಗೊಂಡಿದೆ. ನೀರಿನ ಸಮಸ್ಯೆ ಪರಿಹರಿಸಲು ಅನೇಕ ಬಾರಿ ಮನವಿ ಮಾಡಿದರೂ ಅಧಿಕಾರಿಗಳು ಕಿವಿಗೆ ಹಾಕಿಕೊಳ್ತಿಲ್ಲ ಅಂತ ಸ್ಥಳೀಯರು ಆರೋಪ ಮಾಡ್ತಿದ್ದಾರೆ. ನಮಗ ನೀರ್ ಬಂದಿಲ್ರಿ ಸರ್, 15 ದಿನ ಆತ್ರಿ. ನಳ ಬಿಟ್ರಂದ್ರ ಸಣ್ಣ ಬರ್ತಾವ್ರಿ. ಒಬ್ಬರ ಮನಿಗೆ ಬಂದ್ರಿ ಇನ್ನೊಬ್ಬರ ಮನಿಗೆ ಬಂದಿರಂಗಿಲ್ರಿ ಸರ್. ಬರಂಗಿಲ್ಲ, ಅದು ರಾತ್ರಿ ಬಿಡ್ತಾರ. 2 ಗಂಟೆಕ 3 ಗಂಟೆಕ ಬಿಟ್ಟಿರ್ತಾರೆ. ದುಡ್ಕೊಂಡ್ ತಿನ್ನ ಮಂದ್ರಿ ದುಡಿಯಕ್ ಹೋಗಿರ್ತಾರ. ಚಂದ ನೀರು ಕೊಟ್ಟಿಲ್ರಿ. 20 ದಿನ ಆತ್ರಿ, ನೀರ್ ಬಂದಿಲ್ರಿ, ಏನು ಬಂದಿಲ್ಲ. ಬಿಟ್ಟಾರಿ ನಿನ್ನೆ ಸಣ್ಣ ಬಿಟ್ಟಾರಿ. ನೋಡಿದ್ರ ನಮಗೊಬ್ರು ನೀರು ಸಿಕ್ಕ್ರ ಒಬ್ರ ಮನೆ. ದಾವಣಗೆರೆಯಲ್ಲಿ 4 ಜೈನ ಸನ್ಯಾಸತ್ವವನ್ನ ಸ್ವೀಕರಿಸಲಿದ್ದಾರೆ. ನಗರದ ಲಲಿತಾ ಗಾರ್ಮೆಂಟ್ಸ್ ಮಾಲೀಕ ಭರತ್ ಜೈನ್, ಪತ್ನಿ ಆರತಿ ಹಾಗೂ ಪದವೀಧರರಾದ 2 ಯುವತಿಯರು ಸನ್ಯಾಸತ್ವ ಸ್ವೀಕರಿಸಲಿದ್ದಾರೆ. ಸನ್ಯಾಸತ್ವ ಸ್ವೀಕರಿಸಲಿರುವ 4 ಭವ್ಯ ಮೆರವಣಿಗೆ ಮಾಡಲಾಗಿದೆ. ನಾಳೆ ಬೆಳಗ್ಗೆ 6 ಗಂಟೆಗೆ ಸನ್ಯಾಸ ದೀಕ್ಷೆಯನ್ನ ಸ್ವೀಕಾರ ಮಾಡಲಿದ್ದಾರೆ.